ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಸಂಡೇ ಆ್ಯಂಡ್ ನಾವು ಆಚೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ನಮ್ಮ ಅಕ್ಕ ಟಿಫನ್ ಮಾಡ್ತಾ ಇದ್ದಾಳೆ. ಚಿತ್ರಾನ್ನ ಮಾಡಿದ್ದೆ ಗೈಸ್. ಅನ್ಕ ಹೆಂಗಿತ್ತು? ನಾನೇ ಮಾಡಿದ್ದು ಗೈಸ್. ಇವಾಗ ನಮ್ಮ ಅಪ್ಪ ಕಾರ್ ತರಕ್ಕಂತ ಹೋಗಿದ್ದಾರೆ. ನಾವು ಇವಾಗ ಕೆಳಗಡೆ ಹೋಗಬೇಕು ಗೈಸ್. ಲೆಟ್ಸ್ ಗೋ. ಇವಾಗ ಹೊರಟ್ವಿ. ಹಾಯ್ ಮಾಡೋದಕ್ಕ. ಯಾಕೆ ಹಾಯ್ ಮಾಡಿಪ್ಪ, ಹಾಯ್ ಮಾಡಿ. ನೀವು ಹೆಸರು ಹೇಳಿದ್ರೆ ನಾನು ತೋರಿಸ್ತೀನಿ. ಹಾಯ್ ಮಾಡಿಪ್ಪ. ಅವ ನೀನ್ ಮಾಡವ. ಹಾಯ್ ಗಾಯ್ಸ್ ಅನ್ನ. ಹಾಯ್ ಗಾಯ್ಸ್. ನೀನು ಗೈಸ್, ನಾವು ಅಪ್ಪ ಮಾಡಲ್ಲ. ಇವಾಗ ನಾವು ಹೋಗ್ತಾ ಇರೋದು ಡ್ಯಾಮ್ ಹೇಳನಕ. ಮಾವತ್ತೂರು ಡ್ಯಾಮ್ ಅದು ಇಲ್ಲಿಗೆ ಕನಕಪುರ ರೋಡಲ್ಲಿ ಇದೆ ಅಂತೆ ಗೈಸ್. ಇವಾಗ ಹೋಗಿ ನಾವು ಕರೆಕ್ಟಾಗಿ ತೋರಿಸು. ಹೆಂಗೆ ಕರೆಕ್ಟಾಗಿ ಹೆಂಗೆ ಹೇಳ್ಕೊಡು. ಇಷ್ಟು ತೋರಿಸ್ತಿದ್ಯಾ? ಇಲ್ಲ, ನಾನು ಹಿಂಗೆ ಬಗ್ಗಿದ್ನಲ್ಲ ಅದಕ್ಕೆ. ಆಯ್ತು ಬಿಡೆ. ನೆಕ್ಸ್ಟ್ ಗೈಸ್, ಇದು ನಮ್ಮ ಅಕ್ಕಂದು, ಇದು ನಂದು. ನೆವರ್ ಎಕ್ಸ್ಚೇಂಜ್. ಅದು ಮಾವತ್ತೂರು ಡ್ಯಾಮ್ ಇರೋದು ಕನಕಪುರ ರೋಡಲ್ಲಿ ಗೈಸ್. ಇವಾಗ 1.5 hour ಆಗುತ್ತೆ ಹೋಗೋಕ್ಕೆ. ಇವಾಗ ಹೊರಟಿದ್ದೀವಿ. ಅಲ್ಲಿ ಏನೇನಿದೆ ಅಂತ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಬನ್ನಿ ಗೈಸ್. ಅಲ್ಲಿ ನೋಡಿ, ನಮ್ಮ ಅಕ್ಕಂಗೋಸ್ಕರ ಎಲ್ ಬೋರ್ಡ್ ಹಾಕಿದೀವಿ ನಾವು. ಅಂದ್ರೂ ಓಡಿಸಲ್ಲ ಇವಾಗ. ನೋಡಿ, ಯಾಕೆ ಧೂಳು ಅಲ್ಲ, ಯಾಕೆ ಓಡಿಸಲ್ಲ ಅಂತ ಕೇಳಿದ್ರು ಗೈಸ್. ಯಾರು ಕಮೆಂಟ್ ಮಾಡಿದ್ರು ನಮಗೆ ಏನಕ್ಕೆ ಡೈಲಿ ವ್ಲಾಗ್ಸ್ ಬಿಡಲ್ಲ ಅಂತ. ಆ್ಯಕ್ಚುಲಿ ನಮಗೆ ಡೈಲಿ ಕಾಲೇಜ್ ಇರುತ್ತೆ, ಎಕ್ಸಾಮ್ಸ್ ಇತ್ತು 2 months. ಹಂಗೆ ಬರೀ ಎಕ್ಸಾಮ್ಸ್ ಅಲ್ಲೇ ಇದಾಗೋಯ್ತು 2 months. ಇವಾಗಲೇ ನಾನು ಫ್ರೀ ಆಗಿರೋದು. ಮತ್ತು ಇವಾಗ ಫ್ರೀ ಅಂತ ಅಂದ್ಕೊಂಡೆ, ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಕಾಲೇಜ್ಗೆ ಹೋಗಿ ಬಂದು ಟ್ಯೂಷನ್ ತೊಗೊಂಡು ಇದೆಲ್ಲ ಆಗೋ ಅಷ್ಟರಲ್ಲಿ 7 o'clock ಆಗಿಬಿಡುತ್ತೆ. ಆಮೇಲೆ ತಿನ್ಬಿಟ್ಟು 1 ಡೇನೇ ಮುಗ್ದೋಗುತ್ತೆ ಗೈಸ್. ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ನನಗೂ ತುಂಬ ಐಡಿಯಾಸ್ ಇದೆ ಗೈಸ್. ಅದು ಮಾಡಬೇಕು, ಇದು ಮಾಡಬೇಕು, ಗೇಮ್ಸು, ಅದು ಇದು ಏನೇನೋ ಐಡಿಯಾಸ್ ಇರುತ್ತೆ. ಬಟ್ ಮಾಡೋಕ್ಕೆ ನಮ್ಮ ಅಕ್ಕ ಫ್ರೀ ಇರಲ್ಲ. ನಮ್ಮ ಅಕ್ಕನೂ ಇಂಟರ್ನ್ಶಿಪ್ಪಲ್ಲಿ ಅವಳಿಗೂ ಇಂಟರ್ನ್ಶಿಪ್ ತೊಗೊಂಡು ಹೋಗ್ತಾ ಇದ್ದಾಳೆ ಇವಾಗ ಯಾವುದೋ ಕಂಪನಿಗೆ. ಆಮೇಲೆ ಅವಳಿಗೂ ಇಂಟರ್ನ್ಶಿಪ್ ಆಗಿದ ತಕ್ಷಣ ಕಾಲೇಜು. ಈ ಥರ ಆಗಿಬಿಡ್ತಾ ಇದೆ. ಈ ಥರ ಯಾವಾಗಾದರೂ ನಮಗೆ ಫ್ರೀ ಇದ್ದರೆ ಸಂಡೇಸ್ ನಾವು ಆಚೆ ಹೋಗ್ತೀವಿ. ಹಿಂಗೆ ಆಗಿಬಿಡುತ್ತೆ ಗೈಸ್. ಯಾವಾಗ ಮಾಡಲಿ ನಾನು? ಇನ್ನು ಹೋಗ್ತಾ ಇನ್ನೂ ಜಾಸ್ತಿ, ಒಂದು ವಾರದಲ್ಲಿನೇ ಒಂದು 4-5 ವೀಡಿಯೋಸ್ ಬಿಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಪರವಾಗಿಲ್ಲ, ಫಸ್ಟ್ಗಿಂತ ಇವಾಗ ಪರವಾಗಿಲ್ಲ ಗೈಸ್. ನಾನು ಮಾಡ್ತಾ ಇರ್ತೀನಿ ವೀಡಿಯೋಸ್ ಅವಾಗವಾಗ. ಅಲ್ಲ ಅನ್ಕ ಅಷ್ಟೇ ಗೈಸ್. ಆಮೇಲೆ ಇನ್ನು ನಿಮಗೂ ಏನಾದರೂ ಐಡಿಯಾಸ್ ಇದ್ದರೆ ನನಗೆ ಕೊಡಿ. ಒಬ್ರು ಯಾರೋ ಐಡಿಯಾ ಕೊಟ್ಟಿದ್ರು, ಬಟ್ ಅದನ್ನ ಮಾಡೋಕ್ಕೆ ನನಗೇನೋ ಅಷ್ಟು ಓಕೆ ಅನಿಸಿಲ್ಲ. ಬಿಕಾಸ್ ಅದು ಮೂಗು ಮುಚ್ಕೊಟ್ಟೇನೋ ಮಾಡೋದಿತ್ತು. ನನಗೆ ತೋರಿಸಿಲ್ಲ ಅಲ್ಲ ನಾನು. ಒಬ್ರೇನೋ ಕಳಿಸಿದ್ರು ಐಡಿಯಾಸು, ಬಟ್ ಅದನ್ನು ಕೇಳಬೇಕಿನ್ನ ನಮ್ಮಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ ಮಾಡ್ತೀರಾ ಅಂತ. ಅವರು ಅಂದರೆ ಮಾಡೋದು ಅಲ್ಲ ಅನ್ಕ. ಗೈಸ್, ನಾವು ಎಂತ ಇದು ಮಾಡ್ಕೊಂಡ್ವಿ ಅಂದರೆ ರೆಡಿ ಆಗೋ ಇದರಲ್ಲಿ ಇದು ಗೈಸ್, ನಮ್ಮದು ಶೇಡ್ಸ್ ಮತ್ತು ಟ್ರೈಪಾಡ್ ಎಲ್ಲ ಅಲ್ಲೇ ಮರ್ತುಬಿಟ್ವಿ. ಹಂಗೆ ಸ್ವಲ್ಪ ರೀಲ್ಸ್ ಮಾಡಬೇಕಿತ್ತು, ಡ್ಯಾನ್ಸ್ ಅದು ಇದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಾ. ಶೇಡ್ಸ್ ಮತ್ತು ಟ್ರೈಪಾಡ್ ಮನೇಲೆ. ಇವಾಗ ಹಂಗೆ ಮಾಡಬೇಕು. ಅದೇ ಅಂದ್ಕೊಂಡು ಏನೋ ಮಿಸ್ ಇದೆ ಅಲ್ವಾ, ಏನೋ ಎತ್ಕೊಂಡಿಲ್ಲ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಶೇಡ್ಸು ನೋಡಿ. ಗೈಸ್, ಬಂದ್ವಿ. ಅಲ್ಲಿ ಕಾಣಿಸುತ್ತೆ, ತೋರಿಸ್ತೀನಿ ಬನ್ನಿ. ಬನ್ರಿ. ಹೋಗೋಣ ಗೈಸ್, ಬನ್ನಿ ಗೈಸ್. ಇಲ್ಲಿಂದ ಹೋಗೋದು ಗೈಸ್. ಅಲ್ಲೆಲ್ಲ ನೀರಿದೆ, ಸ್ವಿಮ್ಮಿಂಗ್ ಮಾಡ್ಬೋದು ಅಲ್ವಾ? ಸ್ವಿಮ್ಮಿಂಗ್ ಮಾಡ್ಬೋದಲ್ಲ? ಏನು ನಪ್ಪ ಸ್ವಿಮ್ಮಿಂಗ್ ಮಾಡಕ್ಕೆ ಕಾಯ್ತವ್ರೆ. ನಿಧಾನ ಕೆಳಗಡೆ ನೋಡ್ಕೊಂಡು ಹೋಗು. ಬನ್ನಿ
ಓ ಚೆನ್ನಾಗಿದೆ ಅಲ್ಲ, ವೇಸ್ಟ್ ಏನಾಗಿಲ್ಲ ಬಂದಿದ್ದು. ಚೆನ್ನಾಗಿಲ್ಲ ನೀರಿದೆ. ನೋಡಿ ಗೈಸ್ ಎಷ್ಟು ದೊಡ್ಡದು. ನೀರ್ ಬಿಟ್ರೆ ಚೆನ್ನಾಗಿರುತ್ತೆ. ಹ್ಞೂ ಬಿಡಲ್ಲ, ಸಂಜೆ ಬಿಡ್ತಾರೆ ಏನು. ಅಲ್ಲವರಲ್ಲ ನೋಡಿ ಗೈಸ್ ನೋಡಿ ಎಷ್ಟು ಫ್ರೆಶ್ ನೀರು ಕೂಡ. ಮೆತ್ತಿಗೆ ಮೆತ್ತಿಗೆ ತುಂಬಾ ಚೆನ್ನಾಗಿದೆ ಪ್ಲೇಸ್. ಅನ್ಕ ನಾವು ಬಟ್ಟೆ ತರ್ಬೇಕಿತ್ತಲ್ಲ, ಈಜು ಹೊಡ್ಕೊಂಡು ಮಿಸ್ ಮಾಡ್ಕೊಂಡ್ವಿ ನಾವು. ನಮ್ಮಪ್ಪ ಕಾಯ್ತವ್ರೆ ಗೈಸ್, ಈಜು ಹಿಡಿಯಕ್ಕೆ ಕಾಯ್ತವ್ರೆ. ಇಲ್ಲಿ ಕಾಲ್ ಬಿಟ್ಕೊಂಡು ಕುತ್ಕೋಬಹುದು. ಎಸ್, ಕಾಲ್ ಬಿಟ್ಕೊಂಡು ಕುತ್ಕೋಬಹುದು. ಸ್ವಲ್ಪ ಗಲೀಜಿದೆ ಅಲ್ಲ ನೀರು, ಇದ್ದೇ ಇರುತ್ತೆ ಗೈಸ್, ಸ್ವಲ್ಪ ಗಲೀಜ್ ಇದ್ದೇ ಇರುತ್ತೆ. ಚಪ್ಪಲಿ ಬಿಡು. ನಮ್ಮಮ್ಮ ಚಪ್ಪಲಿ ತೇವ ಮಾಡಿದ್ರು ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಮ್ಮ. ಹೌದೌದು ಹುಷಾರು, ಹಾವು ಬಂದ್ಬಿಡುತ್ತೆ. ಗೈಸ್ ನಮ್ಮಪ್ಪ ಬೇಗ ಬನ್ನಿ ಅಂತ ಇದ್ದಾರೆ ಈ ಜೋಡಿಯಾಕ. ಗೈಸ್ ಬರ್ಬೇಕಾದ್ರೆ ಇದು ಟ್ರಾಫಿಕ್ ಅದು ಇದು ಅನ್ಕೊಂಡು ಮೈಸೂರಿಗೆ ಹೋಗ್ಬೋದಿತ್ತು ಅನ್ಕೊಂಡೆಲ್ಲ ಬಂದ್ರು. ಇವಾಗ ಕಾಯ್ತವ್ರೆ. ಬಾಡೋಗಿದೆ. ಈರುಳ್ಳಿ ಸೊಪ್ಪ ಗೈಸ್, ತುಂಬಾ ಚೆನ್ನಾಗಿದೆ ಪ್ಲೇಸ್. ಒಳ್ಳೆ ಸಂಡೆ ಅಂದ್ರೆ ಹತ್ರದಲ್ಲಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬಂದ್ಬಿಡಕ್ಕೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಎಸ್, ಬಟ್ ಮೀನು ಇಲ್ಲಿ ಬಂದು ಹಿಡಿಯಂಗಿಲ್ಲ ಅನ್ಸುತ್ತೆ. ಏನು ಫಿಶ್ ಇಲ್ಲಿ ಸೊ ಕ್ಯೂಟ್ ಅಲ್ಲ ಗೈಸ್. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ. ಅಲ್ಲೇ ಮೀನು ಹಿಡಿತವ್ರೆ. ನಪ್ಪ ಇವಾಗ ಹಿಂಗಿಂದ ಹೋಯ್ತವ್ರೆ. ಇಲ್ಲಿಂದ ಹೋಗ್ಬೇಕು ಗೈಸ್ ಅಲ್ಲಿಗೆ, ಈ ಸಂಧಿಯಿಂದ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂದ್ರೆ ಆ ಸಂಧಿಯಿಂದ ಹೋಗ್ಬೇಕು ಗೈಸ್. ನಾವು ಇವಾಗ ಹಿಂಗಿಂದ ಹೋಗ್ತಾ ಇದೀವಿ. ಅನ್ಕ ಎದುರ್ಕೋಬೇಡ ಅನ್ಕ. ಮಾ ನಡಿಮಾ, ನಡೀರಿ ಬೇಗ. ಹುಷಾರು. ಎಷ್ಟು ಸಂಧಿ ಇದೆ ಅಲ್ಲ. ಬಾ. ಎಸ್, ಕನ್ನಡದಲ್ಲಿ ಹೇಳಮ್ಮ. ಅಲ್ಲ ಅವ್ರ ಪಾಡ್ಗೆ ಅವ್ರು ಆಡ್ತಾರೆ, ನಾವು ವಿಡಿಯೋ ಮಾಡೋಣ ಅಷ್ಟೇ. ನಪ್ಪಂಗೆ ಖುಷಿ ಆಗೋಯ್ತಲ್ಲ. ಇಲ್ಲಲ್ಲಿ ಅಲ್ಲಿಂದ ಡ್ಯಾಮ್ ಇಂದ ನೀರ್ ಬಿಡ್ತಾರೆ. ಇವಾಗ ಬಿಟ್ಟಿಲ್ಲ, ಜಾಸ್ತಿ ಇಲ್ಲಿ ಫುಲ್ ಜಾಸ್ತಿ ಆದಾಗ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಡಿ ಅವ್ರು ಫಿಶಿಂಗ್ ಮಾಡ್ತಾರೆ ಗೈಸ್ ಅಲ್ಲಿ. ಅವರು ನಮ್ಮಪ್ಪ ಇವಾಗ ಸ್ವಿಮ್ಮಿಂಗ್ ಮಾಡ್ತಾರೆ. ನಗ್ತವ್ರು ನಮ್ಮಪ್ಪ. ಅಪ್ಪ ಫುಲ್ ಖುಷಿ ಆಗ್ಬಿಟ್ಟಿದೆ, ನಗ್ತಾನೆ ಇದೆ. ಚೈಲ್ಡ್ಹುಡ್ ಮೆಮೊರಿ. ಅವಾಗ ಕುಣಿಗಲ್ ಕೆರೆಗೆ ಹೋಗಿ ಬೀಳ್ತಾ ಇದ್ರು. ಬಾ ಬಾ ಬಾ. ನಮ್ಮಪ್ಪ ಕುಣಿಗಲ್ ಕೆರೆಗೆ ಬೀಳ್ತಿದ್ರು. ಗೈಸ್ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋದು. ನಮ್ಮಪ್ಪ ಶೇಮ್ ಪಪ್ಪಿ ಶೇಮ್. ಗೈಸ್ ನೋಡಿ ಅಂಕಲ್ ಫಿಶಿಂಗ್ ಮಾಡ್ತಾವ್ರೆ ಅಲ್ಲಿ. ಫಿಶ್ ಮೇಲ್ ಬಂದ್ರೆ ಅಲ್ಲಿ ನಮ್ಮಪ್ಪ ಗೈಸ್ ನಮ್ಮಪ್ಪ ಸುದ್ದಿ ಅಷ್ಟು ಬರಲ್ಲ ಅಂದ್ರೆ ಟ್ರೈ ಮಾಡ್ತಾರೆ. ಮಾಡ್ತಾ ಇದ್ದು ಇವಾಗ ನೈಸ್. ಜಾಸ್ತಿ ಆಳ ಇರುತ್ತಲ್ಲಿ, ಹುಷಾರಪ್ಪ. ಯಾಕಮ್ಮ ನೀನು ಹೋಗಲ್ಲಿ ಕುತ್ಕೋ. ಅಂಕಲ್ ಒಂದು ಸಿಕ್ಕಿಲ್ವಾ ಮೀನು? ಸಿಕ್ಕಿದ್ಯಾ?
ಗೈಸ್ ನೋಡಿ ಗೈಸ್ ಮೀನುಗಳು ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಹಿಡ್ದು ಇಲ್ಲಿ ಇರ್ತಾ ಇದ್ದಾರೆ. ಬಾ ಅನ್ಕ. ಒಟ್ಟು ಬಿಟ್ರೆ ಓ ಚೆನ್ನಾಗಿದೆ ಅಲ್ಲ. 4 ಏನೋ ಇದೆ. ಗೈಸ್ ಇವಾಗ ನಾನು ನಮ್ಮ ಅಕ್ಕ ಅಲ್ಲಿಗೆ ಹೋಗ್ತೀವಿ. ಆನ್ ಆಗಿದೆ. ಎಷ್ಟು ಚೆನ್ನಾಗಿದೆ. ಫಿಶರ್ಮೆನ್ ತೆಗ್ದೆ. ಗೈಸ್ ಒಳ್ಳೆ ಪ್ಲೇಸ್ ಮಾತ್ರ, ನೀವು ಬನ್ನಿ. ಅನ್ಕ ಹೇಳ ಅನ್ಕ ಹೆಂಗಿದೆ? ಚೆನ್ನಾಗಿದೆ. ಬಟ್ ಹೇಳ್ತಾ ಇದ್ದೀನಿ, ಬಟ್ಟೆ ತಗೊಂಡ್ ಬಂದ್ಬಿಡಿ, ಟವೆಲ್ ಬಟ್ಟೆ. ನಮ್ಮ ತರ ಸುಮ್ಮನೆ ಬಂದು ಕುತ್ಕೊಂಡ್ಬೇಡಿ. ಅಂದ್ರೆ ಗರ್ಲ್ಸ್ ಇಲ್ಲಿ ಸ್ವಿಮ್ಮಿಂಗ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಬೇರೆ ಅವರು ಸುಮ್ಮನೆ ಹಂಗೆ ನಿಂತ್ಕೊಂಡ್ಬೋದು. ಬಾಯ್ಸ್ ಅಂದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು. ಟವೆಲ್ಸ್ ತಗೊಂಡ್ ಬನ್ನಿ. ಅಲ್ಲಿ ಇದು ಡ್ಯಾಮ್ ಇದೆಯಲ್ಲ, ಆ ಕಡೆ ಕೆರೆ ಜಾಸ್ತಿ ಉಕ್ಕಿ ಹರಿದಾಗ ಈ ಕಡೆಯಿಂದ ಬರುತ್ತೆ ನೀರು. ಅಲ್ಲೂ ಹೋಗೋಣ ಗೈಸ್. ಆಮೇಲೆ ಆ ಕಡೆನೂ ಇದೆ, ಆ ಕಡೆನೂ ಇದೆ. ಅಲ್ಲೂ ತುಂಬಾ ಚೆನ್ನಾಗಿದೆ, ಹೋಗೋಣ ಆಮೇಲೆ. ಗೈಸ್ ನಾವು ಚಿನ್ನಿನ ಮಿಸ್ ಮಾಡ್ತಾ ಇದೀವಿ ಅಲ್ವಾ ಅನ್ಕ? ಅವನು ಬಂದಿದ್ರೆ ಅಲ್ಲಿ ಗಂಟ ಹೋಗ್ತಾ ಇದ್ದ ಗೈಸ್. ಬೇಕಂದ್ರೆ ಎಲ್ರು ಇವತ್ತೇನೆ ಸ್ವಿಮ್ಮಿಂಗ್ ಕಲ್ಸ್ಬಿಡ್ತಾ ಇದ್ದ. ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತೀವಿ. ಚೆನ್ನಾಗಿದೆ ಇಲ್ಲಿ. ನಂಗೆ ಆಲ್ರೆಡಿ ಸುಸ್ತಾಗ್ತಾ ಇದೆ ಗೈಸ್, ತಿನ್ಬೇಕು ಅನಿಸ್ತಾ ಇದೆ. ತುಂಬ ಬಿಸಿಲಲ್ವಾ, ಅಲ್ಲಿಂದ ಎದ್ದು ಇಲ್ಲಿಗೆ ಬರೋಕ್ಕಾಗಿಲ್ಲ ಗೈಸ್ ನನಗೆ. ಅಲ್ಲಿಂದ ಇಲ್ಲಿ ಅಲ್ಲಿ ಎದ್ದೊಳ್ಬೇಕಾದ್ರೇ ನನಗೆ ಒಂಥರ ಅನಿಸ್ತು, ಏನಾದರೂ ತಿನ್ನಬೇಕು. ಸಿಕ್ಕಾಪಟ್ಟೆ ಸುಸ್ತು ಅಂತ ಅನಿಸ್ತು ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಕ್ರಾಬು. ಹತ್ತಿರದಿಂದ ತೋರಿಸಿ ಅಣ್ಣ, ತೋರಿಸಿ. ಓ ಮೈ ಗಾಡ್ ಗೈಸ್, ಹುಷಾರಾಗಿರ್ಬೇಕು. ಓ ಗೈಸ್, ನೋಡಿ ಗೈಸ್, ದೊಡ್ಡದಿರೋದೇ ಆಶ್ಚರ್ಯ. ಕಣ್ಣು ನೋಡಿ ಹಚ್ಚುತ್ತೆ. ಅಲ್ಲ ಅದೊಂದು ಅವ್ನ ಕೈ ಇಲ್ಲ ಇಲ್ಲ ಇಲ್ಲಿ ಬಿಡಪ್ಪ ಮೇಲೆ. ಇಲ್ಲ ಇಲ್ಲ ನಾರ್ಮಲ್ ಕೆರೆ ಮೀನು. ಅವ್ರು ಜಿಲೇಬಿ ಹಿಡಿತವ್ರೆ. ಯಾವ್ದೋ ಒಂದ್ ಸಿಕ್ಕಿರೋದು, 4 ಸಿಕ್ಕಾಯ್ತು. ಅದು ಕೆರೆ ಮೀನೆ. ಇದನ್ನು ಯಾವ್ದೋ ಒಂದು ಮಾತ್ರ ಜಿಲೇಬಿ. ಕಲರ್ ಡಬಲ್ ಕಲರ್. ಬನ್ನಿ ಆ ಕಡೆ ಒಂದು ನನಗೆ ಒಂಥರ ಗೈಸ್, ನನಗೆ ಸಿಕ್ಕಾಟೆ ಸುಸ್ತಾಗ್ತಾ ಇದೆ. ನನಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಗೈಸ್, ಅದಕ್ಕೆ ನಾನು ಮಾತಾಡ್ತಾ ಇಲ್ಲ. ಹಿಡಿತಾರೆ ಹಿಂಗೆ ಹತ್ತದ್ದು ಮಸ್ತ್. ನಮ್ಮಮ್ಮ ಹೋಯ್ತಾರೆ ನೋಡಿ ಗೈಸ್. ಓಯ್ ಅಮ್ಮ ನಿಧಾನ, ಅಲ್ಲಿ ಹೊಗೆ ಹಾಕ್ಬಿಟ್ಟಿದ್ದಾರೆ ಗೈಸ್. ಅಲ್ಲಿ ಕಣ್ಣಲ್ಲಿ ನೀರು, ಒಂಥರ ಕೂದಲೆಲ್ಲ ಒಂಥರ ಆಗ್ಬಿಟ್ಟಿದೆ. ಸೇಮ್. ಏನಮ್ಮ ಅದು? ಬೇವಿನ ಸೊಪ್ಪು ತಗೊಂಡಿದ್ದಾರೆ ಗೈಸ್. ಬಾಗಿಲಿಗೆ ಹೊಡೆದೆ. ವಿಡಿಯೋ ಇದೆ. ಫೋಟೋನಾ? ಫೋಟೋ ಅದ್ರಲ್ಲೇ ತಗೋಬಹುದು. ಅಲ್ಲೇ ಸ್ಕ್ರೀನ್ ಶಾಟ್ ಹೊಡೆದು ಕೊಡ್ತೇನೆ ಬನ್ನಿ. ಬಾಗಿಲಿಗೆ ಇವತ್ತು ಉಣ್ಮೆ ಅಲ್ವಾ? ಹಾಂ, ಒಳ್ಳೇದು. ಇಲ್ಲೂ ಕೆಳಗಡೆ ಫುಲ್ ಡ್ಯಾಮ್ ಕಟ್ಟಿರೋಕ್ಕೆ ಸರಿ ಇಲ್ಲ, ಅಂದ್ರೆ ಹಾವಿಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಇಲ್ಲೂ ಫುಲ್ ನೀಟಾಗಿ ಕಟ್ಟವೆ. ಗೈಸ್ ಇವಾಗ ಕಾರಲ್ಲಿ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಹಳ್ಳಿ ಕಡೆ ಹೋಗ್ಬಿಟ್ಟು ನೀರು ಯಾರು ಕೊಡ್ತಿದ್ದು? ನೆರಳು ಇರುತ್ತಲ್ಲ, ಅಲ್ಲೋಗಿ ತಿನ್ನೋದು. ಬರುತ್ತೆ, ಅದೇ ಹಾಕೊಂಬಾರ್ದು. ನಮ್ಮಮ್ಮ ಏನು ಮಾಡಬಾರ್ದು ಅದೇ ಮಾಡ್ತಾರೆ. ತೇವ ಇದೆ ಬೇಡಮ್ಮ. ಓಹೋ, ಈ ರೇಂಜಿಗೆ ತೇವ ಇರೋದು ಹಾಕೊಂಡು ಕೂತ್ಕೊಬಿಡ್ತೀಯಾ? ಅಲ್ಲಿ ಹಳ್ಳಿ ಕಡೆ ಹೋಗ್ಬಿಟ್ಟು ಊಟ ಮಾಡ್ತೀವಿ. ಆಮೇಲೆ ಹೋಗ್ತಾ ಹಾಗೆ ಮೆಟ್ರೋಗೆ ಹೋಗ್ಬಿಡೋಣ ಅಂತ ಪ್ಲಾನ್ ಇದೆ. ನಾನು ಚೆನ್ನಾಗಿದ್ದೀನಲ್ಲ? ಇಲ್ಲಪ್ಪ, ಏನಾಗಲ್ಲ. ನಮ್ಮಪ್ಪ ಇರೋ ಈ ಕಲರ್ಗೆ ಕರಿಕೆ ಆಗೋಯ್ತು ಅಂತಾರೆ. ಇನ್ನೇನಾದ್ರೂ ಚೂರ್ ನಾನು ನಮ್ಮಮ್ಮ ಏನ್ ಹೇಳ್ಬೇಕು ಇವಾಗ? ಅಂಕಲ್ ನೋಡೋ ಎಷ್ಟು ಬೆಳಗವ್ರೆ ಅಂತಿದ್ರು.
ಹಿಂದಿಲಿ ಗೊರ ಅಂಕಲ್. ಗಾಯ್ಸ್ ನಾವು ಇಲ್ಲಿ ಬಂದಿದೀವಿ, ಯಾವುದೋ ಅಂಗಡಿ ಇತ್ತು, ಅದ್ರ ಮುಂದೆ ಟೇಬಲ್ ಇತ್ತು, ಕುತ್ಕೊಂಡು ತಿನ್ನೋಣ ಅಂತ ಬಂದ್ವಿ. ಗೈಸ್ ಒಳ್ಳೆ ಊಟ, ಅವರೆಕಾಳು ಸಾರು ಅನ್ನ, ಮನೆ ಊಟ. ಕುತ್ಕೊಳ್ಳೋಕೆ ಚೇರ್ ಬೇರೆ ಸಿಕ್ಕಿದೆ ನಮಗೆ. 2 ಚೇರು, ತಣ್ಣ ಗಾಳಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಗೈಸ್ ಪಾಪ ನಂಗಡಿ ಎದುರು ಬರ್ತಾ ಇದೆ ಅಂದ್ರೆ ನಾವು ಬಿಸ್ಕೆಟ್ ಹಾಕಿದ್ವಿ. ಅದು ಮತ್ತೆ ಹೆಂಗೋ ನಮ್ಮ ಮಕ್ಕಳು ಇಲ್ಲೇನು. ಓ ಅದು ಗೊತ್ತಾ? ಅಯ್ಯೋ ಪಾಪ. ಓ ಅದು ನೋಡಿ ಬರ್ತಾ ಇದೆ. ಇನ್ನೊಂದು ಬಂತು. ಓ ಫ್ಯಾಮಿಲಿ. ಇಲ್ಲ ಇಲ್ಲ ಆ ತಟ್ಟೆ ಇದೆಯಲ್ಲ, ಬಿಸ್ಕೆಟ್ ಹಾಕಿ ಅಲ್ಲೇ ಹಾಕಮ್ಮ. ಅಯ್ಯೋ ಇನ್ನೊಂದು ಪಾಪ. ಇವಾಗ ಇಲ್ಲಿಂದ ಸೀದಾ ಮೆಟ್ರೋಗೆ ಹೋಗಿ ರೇಷನ್ ತಗೊಂಡು ಬನ್ನಿ. ಗೈಸ್ ನಮ್ಮ ಅಮ್ಮಂದು ಕಂಪ್ಯೂಟರ್ ಮೈಂಡ್ ಅಂತೆ, ಚೆನ್ನಾಗಿ ತಲೆ ಉಪಯೋಗಿಸ್ತಾರಂತೆ, ಏನೇನೋ ಯೋಚನೆ ಮಾಡೋ ನೆನಪಿಗೆ ಶಕ್ತಿ ಇದೆಯಂತೆ ಅಷ್ಟೇ ಗೈಸ್. ಆಮೇಲೆ ಇವಾಗ ನೀವು 3 ಜನಕ್ಕಿಂತ ಏನೇನ ಇರುತ್ತೆ, ನೀನು 10 ವಸ್ತು ಹೇಳಿದ್ರೆ ನಾನು 10 ವಸ್ತುನ ತಗೊಂಡ್ಬರ್ತೀನಿ. 10 ವರ್ಷದ್ದು ಒಂದು ಅಪ್ಪ ಗ್ರೇಪ್ಸ್ 10 ಥಿಂಗ್ಸ್ ಹೇಳಿದ್ರೆ 10 ಥಿಂಗ್ಸ್ ತಗೊಂಡ್ ಬರ್ತಾರಂತಪ್ಪ. ಅದ ನಿಮ್ಮ ಅಪ್ಪಂಗೆ ಹೇಳು ನೋಡೋಣ. ಅಮ್ಮ ಅಲ್ಲಿ ₹1 ಅಂದ್ರೆ ₹100 ಹತ್ರ ನಮಗೆ ಫಿಕ್ಸ್. ನೀನ ಇವಾಗ ನೋಡಮ್ಮ, ನಿಂದು ಅಷ್ಟು ಮಾತ್ರನೇ ನಿಂದು ಜಗತ್ತು. ಅಪ್ಪಂದಂದ್ರೆ ಆಚೆಗಡೆ ಕೆಲ್ಸ, ಅದು ಇದು ಪರ್ಸನಲ್ ಏನೇನೋ ಇರುತ್ತೆ. ನಾನು ಆಚೆಗಡೆ ಯೋಚನೆ ಮಾಡ್ತೀನಿ. ನಮ್ಮನೆ ಆಚೆಗಡೆ ಬಾರಿ ಮಾಡಿದ್ದು ಯೋಚನೆ ಮಾಡಲ್ಲ. ನಮ್ಮನೆ ಮುಂದೆ ವಾಕು, ಪಾರ್ಕಿಂಗ್ ಬಿಟ್ಟಿಲ್ಲ ಓನರು. ಗೈಸ್ ಏನ್ ಹೇಳೋಣ ಹೇಳಿ, ನಮ್ಮಮ್ಮ 10 ವಸ್ತು ಹೇಳಿದ್ರೆ 10ನ್ನ ತಗೊಂಡ್ ಬರ್ತಾರಂತೆ. ಅದು ನಮ್ಮಮ್ಮನ ನೆನಪಿನ ಶಕ್ತಿ. ಅದಕ್ಕೆ ನಾನು ಬಾಳೆಹಣ್ಣು, ಆಪಲ್, ಗ್ರೇಪ್ಸ್ ಕುಡಿತೀನಿ. ಬಾಳೆಲೆ ನಾನ್ ಕುಡಿತೀನಿ. ನಾನು ಎಲ್ಲಿ ಕಮ್ಮಿ ರೇಟ್ ಇರುತ್ತೆ ಅಲ್ಲಿ ಸ್ಟಾಪ್ ತಗೋತೀನಿ. ಆಯ್ತಮ್ಮ. ಗೈಸ್ ಹಿಂಗೆ ನಮ್ಮಮ್ಮಂದು. ಆದ್ರೆ ನಮ್ಮಮ್ಮ ಕರೆಕ್ಟಾಗಿ ಹೇಳ್ತಾರೆ, ಸುಮ್ಮನೆ ನಾನು ಕಮ್ಮಿ ಜ್ಯೂಸ್ ಏನಮ್ಮ ಹಿಂಗೆ ನಾನು ತೋರಿಸ್ತೀನಿ. ಕರೆಕ್ಟಾಗಿ ತೋರಿಸು. ಸರಿ. ಯೋ ಅಂತ ಕಬ್ಬಿನ ಹಾಲು ಕುಡಿತೀನಿ. ಏನಮ್ಮ ಯೋ ಅಂತ ಕಬ್ಬಿನ ಹಾಲು ಕುಡಿ. ಯೋ ಅಂತ ಕಬ್ಬಿನ ಹಾಲು ಕುಡಿ. ನೋಡಿದ್ರ ನಮ್ಮ ಕನಕಪುರಕ್ಕೆ ಬಂದಿದ್ದೀವಿ ಗೈಸ್. ಇದೇನು ಅಲ್ಲ, ನಮ್ಮಮ್ಮನ್ ನೀವು ಆಫ್ ಕ್ಯಾಮ್ರಾ ಮೀಟ್ ಮಾಡ್ಬೇಕು. ಯಪ್ಪ ಒಂದ್ ದಿನದಲ್ಲಿ ಅವ್ರ ಚರಿತ್ರೆ ಹೇಳ್ಬಿಟ್ಟು ನೀವು ಮುಂದೆ ಹೆಂಗಿರ್ಬೇಕು ಅಂತ ಮೈಂಡ್ ಎಲ್ಲ ಕಲ್ಸ್ಬಿಡ್ತಾರೆ ನಮ್ಮಮ್ಮ. ಅದ್ರಲ್ಲೂ ಪಂಚ್ ಡೈಲಾಗ್ಗಳು ಕೇಳಿಲ್ಲ ನೀವಿನ್ನ ನಮ್ಮಮ್ಮ ಒಂದ್ಸರಿ ಏನಂದಿದ್ರು ಗೊತ್ತಾ? ಮುಖದ ಮೇಲೆ ಕೈ ತೊಳಿತೀನಿ ಅಂತಿದ್ರು. ಮುಖದ ಮೇಲೆ ಕೈ ತೊಳ್ಕೊ ಹೋಗು ಅಂತಿದ್ರು ನಮ್ಮಮ್ಮ, ಅಲ್ವಮ್ಮ? ಜೋಕ್ ಮಾಡಿದ್ದು. ಜೋಕ್ ಅಲ್ಲ, ಟಂಗ್ ಟ್ವಿಸ್ಟ್ ಆಗಿದ್ ನಮ್ಮಮ್ಮಂದು. ಕೈ ತೊಳ್ಕೊ ಹೋಗೋಣಕ್ಕೆ ಮುಖದ ಮೇಲೆ ಕೈ ತೊಳ್ಕೊ. ಆಮೇಲೆ ಅಲ್ಲ, ಅದು ಕೈ ಕಾಲು ಮುಖ ತೊಳ್ಕೊ ಹೋಗೋ ಅನ್ನಕ್ಕೆ. ಇನ್ನ ಇದಕ್ಕಿಂತ ನೆಕ್ಸ್ಟ್ ಎಕ್ಸ್ಟ್ರೀಮ್ ಇನ್ನೊಂದು ಹೇಳಿದ್ರು ಗೈಸ್. ಪೀಸಾ ವೇಸ್ಟ್. ಇದು ಇದು ವರ್ಡ್. ಪೀಸಾ ವೇಸ್ಟ್ ಅನ್ನಕ್ ಹೋಗ್ಬಿಟ್ಟು ಪಿಡಾ ಪೇಸ್ಟ್ ಅಂದ್ಬಿಟ್ಟಿದ್ರು ನಮ್ಮಮ್ಮ. ಹೆಂಗೆ ನೆಕ್ಸ್ಟ್ ಲೆವೆಲ್ ಅಮ್ಮ. ರಾಜ್ಯೋತ್ಸವ ಅದೆಲ್ಲ ಇನ್ನೊಂದು ಹೇಳ್ತಾರೆ ಗೈಸ್. ನಮ್ಮಮ್ಮ ನನ್ನ ತಾನೇ ಹುಟ್ಟಿದ್ದಾರೆ ಗೈಸ್. ಫಸ್ಟ್ ಟೈಮ್ ಬರಲ್ವಂತೆ ನಮ್ಮಮ್ಮ. ನೆನ್ನೆ ಹುಟ್ಟುಬಿಟ್ಟು ಇವತ್ತು ನಮ್ಮ ಅಜ್ಜಿ ಗಡ್ಗಡ್ ಬಡ್ಬಡ್ ಮಾತೆತ್ತಂಗಿಲ್ಲ ಗೈಸ್. ಬಡ್ಬಡ್ ಪಾಪ ಅವ್ರ ಮಾತೆ ಕಾಮಿಡಿ. ಅಯ್ಯೋ ನಮ್ಮ ಮನೇಲಿ ಇನ್ನ ನೆಕ್ಸ್ಟ್ ಲೆವೆಲ್ ನಡೆಯುತ್ತೆ ಗೈಸ್, ನಿಮ್ಗಿನ್ನ ಗೊತ್ತಿಲ್ಲ ಅಷ್ಟೇ. ನಮ್ಮ ಅಜ್ಜಿಗೆ ಗೈಸ್ ಅವ್ರಿಗೆ ತಲೆಗೆ ಬಿದ್ಬಿಟ್ಟು ಶೋ ಕೊಡ್ಬಿಟ್ಟಿತ್ತು, ಅದಕ್ಕೆ ಅವರಿಗೆ ಮಾತು ಸ್ವಲ್ಪ ಬರಲ್ಲ. ನಮ್ಮ ಅಮ್ಮಂದು ಏನಾದ್ರು ನೀವು ನೋಡ್ಬಿಟ್ರೆ ರಿಯಲ್ ಆಫ್ ಕ್ಯಾಮ್ರಾಲಿ ಯೂಸು ಏನು ಜೋರಾಗಿ ಮಾತಾಡ್ಬೇಕು. ಇಂಟರ್ವ್ಯೂ ಮದುವೆ ಮುಂಚೆ ಹೆಂಗೆ ಮದುವೆ
ಗೈಸ್ ನಮ್ಮಮ್ಮಂದು ಇವಾಗ ಇಂಟರ್ವ್ಯೂ ತಗೋಬೇಕು ನಾವು ಅಷ್ಟೇ. ಅವ್ರು ಹೇಳ್ಬಿಟ್ಟಿದ್ದಾರೆ ನಾವು ಅವ್ರದ್ದು ಇಂಟರ್ವ್ಯೂ ತಗೋತೀವಿ. ಅಪ್ಪ ಏನಂತೀರಪ್ಪ? ಪರಿಸ್ಥಿತಿ ಇಂಟರ್ವ್ಯೂಗೆ ನಿಮ್ಗೂ ಕರಿತೀವಿ. ನಮ್ಮಮ್ಮಂದು ಮದ್ವೆ ಹೆಂಗಾಯ್ತು ಅಂತ ಮಾತಾಡೋಣ. ಒಂದಿನ ಅದು ಒಂದ್ ಬ್ಲಾಗ್ ಸಿಕ್ತು ಗೈಸ್. ಒಂದಿನ ಅದು ಮಸ್ತಾಗಿರುತ್ತೆ, ತೋರಿಸ್ತೀವಿ. ಇಲ್ಲ ಒಂದ್ಸರಿ ಸೂಸೈಡ್ ಮಾಡ್ಕೊಬಿಟ್ಟಿದ್ದೀನಿ, ಪದೇ ಪದೇ ಯಾಕೆ ಮಾಡ್ಕೊಳ್ಳೋಣ? ಇಂಥ ಕಾರಲ್ಲಿ ಓಡಾಡ್ತಿರ್ಲಿಲ್ಲ. ಓ ನಮ್ಮಮ್ಮ ಕೊಡ್ಸ್ಬಿಟ್ಟವ್ರ ಕಾರು. ಕೊಡ್ಸಿಲ್ಲ ಚಿನ್ನು, ನಿಮ್ಮ ಅಪ್ಪ ದುಡ್ದಿದೆ, ನಾನೇನ್ ದುಡ್ದಿಲ್ಲ. ಐಡಿಯಾಗಳು ನಂದು ದುಡ್ಡು ಆಕ್ಚುಲಿ ಒಪ್ಕೋಬೇಕು. ಹೌದು, ದುಡ್ಡು ನಾನು ಕಷ್ಟಪಟ್ಟಿದ್ರೆ ಒಂದಿನ ಗೈಸ್ ಅವ್ರದ್ದೆಲ್ಲ ಹೋಗಿಲ್ಲ. 20 ವರ್ಷ 21 ವರ್ಷ ಜರ್ನಿ. ನೆಕ್ಸ್ಟ್ ವ್ಲಾಗ್ ನೀವು ಯಾರಾದ್ರೂ ಒಂದು 5 ಕಮೆಂಟ್ಸ್ ಬಂದ್ರೆ ಈ ವಿಡಿಯೋ ಬೇಕು, ನಿಮ್ಮ ಅಪ್ಪ ಅಮ್ಮನ ಮದ್ವೆದು ಆಲ್ಬಮ್ ಮತ್ತೆ ಮಾತು ಅದೆಲ್ಲ ಆಡ್ಬೇಕು, ಹಿಸ್ಟ್ರಿ ಬೇಕು ಅಂದ್ರೆ ಒಂದು 5 ಜನ ಕಮೆಂಟ್ ಮಾಡಿ ನಾವು ಪಕ್ಕ ಮಾಡಿ ಬರ್ತೀವಿ. ನಮ್ಮ ಅಮ್ಮಂದು ಪಂಚ್ ಡೈಲಾಗ್ಗಳು ಒಂದ್ಸರಿ ಹಾಕ್ಬೇಕು. ಕಾಲ್ಚೀಲ ಹಾಕೊಂಡ್ರ ಎಲ್ಲ ಅಂತ ಕೇಳ್ಬೇಕು. ನಮ್ಮ ಅಪ್ಪಂದು ಕಾಲ್ಚೀಲ. ಓ ನನ್ನ ಅಪ್ಪಂದು ತಣಿಗೆ. ಗೈಸ್ ನಮ್ಮಪ್ಪ ಫಸ್ಟ್ ತಟ್ಟೆಗೆ ತಣಿಗೆ, ಸಾಕ್ಸಿಗೆ ಕಾಲ್ಚೀಲ. ನಾನ್ ಏನ್ ಹೇಳ್ತಾರೆ ಅಂತ ನಾವು ಇಬ್ರು ಶಾಕು. ನಮ್ಮಪ್ಪ ಆಯ್ತು ಇವಾಗ ನಮ್ಮ ಅಕ್ಕ ಡ್ರೈವಿಂಗ್ ಗೈಸ್, ಸ್ವಲ್ಪ ಅವಳಿಗೂ ಟಚ್ ಇರ್ಲಿ ಅಂತ. 3 ಕಿಲೋಮೀಟರ್ ಹೋಗೋಣ ಅಷ್ಟೇ. ಅಂದ್ರೆ ಎಲ್ಲ ಬೈಡ್ ಹಾಕೋರಲ್ಲ, ಫಸ್ಟ್ ಮುಂದೆ ಎಳಗಿಸ್ಕೊಬಿಟ್ಲು. ಎಷ್ಟು ಸ್ಲೋ ಆಗೋದ್ರೆ ನಮ್ಗೆ ಓಕೆನೆ. ನೀನ್ ಸ್ಲೋ ಆಗಿ ಹೋಗ್, ನಮ್ಗೇನ್ ಹಾಕೊಂಡು ಸೀಟ್ ಬೆಲ್ಟ್ ಹಾಕೋ. ಗಮ್ಮಂತಿದ್ದಲ್ಲಪ್ಪ. ಸೀಟ್ ಬೆಲ್ಟ್ ಫಸ್ಟ್ ಹಾಕೋಬೇಕು. ಸೀಟ್ ಬೆಲ್ಟ್ ಐಡಿಯಾ. ನಮ್ಮಮ್ಮ ಕಂಪ್ಯೂಟರ್ ಮೈಂಡ್. ಇಲ್ಲ ಅಪ್ಪ ಹೇಳ್ತಿದಂಗೆನೆ ನಾನೆಲ್ಲ ಮತ್ತೆ ಅವಳು ಹಿಂಗ್ ಮಾಡ್ತಾಳೆ, ಮತ್ತೆ ಹಿಂಗ್ ಇದ್ ಮಾಡ್ಬೇಕು. ನಿಂಗೆ ಬ್ಲಶ್ ಬಂದ್ಬಿಟ್ಟಿದ್ಯಮ್ಮ. ತೇಜು ಸ್ಟಾರ್ಟ್ ಅನ್ಕ. ಸ್ಲೋ ಆಗಿ ಹೋಗಮ್ಮ. ಹೋಗು. ಈ ಕಡೆನೆ ಬ್ರೇಕ್ ಎತ್ತಿಲ್ಲ. ಎಲ್ ಬೋರ್ಡ್ ಹಾಕಿದ್ಯಮ್ಮ. ಎಲ್ಲ ಉಲ್ಟಾ ಮರ್ಕೊಂಡ್ಬಿಟ್ಟಾಳೆ. ವೆರಿ ಗುಡ್. ಅಷ್ಟೇ ಲೆಫ್ಟ್ ಅಲ್ಲಿ ಇರುವ. ಲೆಫ್ಟ್ ಅಲ್ಲಿ ಅನ್ಕನಿ ಎಷ್ಟು ಸ್ಲೋ ಆಗೋದ್ರೆ ಪರವಾಗಿಲ್ಲ. ಹಾಕು ಹಾಕು ಸೆಕೆಂಡ್ಗೆ. ಇಲ್ಲ ಸ್ವಲ್ಪ ಸ್ಲೋ ಆಗ್ಲಿರಿಪ್ಪ. ನೀನ್ ಎಷ್ಟು ಸ್ಲೋ ಆಗೈತೆ ನಮ್ಗೆ ಅಷ್ಟೇ ಖುಷಿ. ನಿಧಾನಕ್ಕೆ ಹೋಗ್ತಾರೆ ಅಂದ್ರೆ ಬೋರ್ಡ್ ಐತೆ. ನಮ್ಗೇನ್ ಅರ್ಜೆಂಟ್ ಇಲ್ಲ. ತೇಜು ವಿಡಿಯೋ ಮಾಡು. ಮಾಡ್ತಾ ಇದೀನಿ. ಓಡಿ ಸೈಡ್ ಜೋರ್ ಮಚ್ಚನ. ಓಡಿ ಸೈಡ್ ಕೊಡು. ಥರ್ಡ್ ಗೇರ್ ಹಾಕು. ಬೇಡಪ್ಪ. ಹಾಕು ಥರ್ಡ್ ಗೇರ್. ಸಾಕು ಥರ್ಡ್ ಗೇರ್ ಹಾಕು. ಆರಾಮಾಗಿ ಹೋಗಿ. ಈ ಕಡೆ ಸೈಡ್ ಹೋಗ್ಚಿನ. ಎಕ್ಸಲೇಟರ್ ಕೊಡಮ್ಮ. ನೋಡಮ್ಮ ಎಷ್ಟು ಟೆನ್ಷನ್ ಕೊಡುತ್ತೆ. ಬಾ ನಿಂತೋಗ್ಬಿಡುತ್ತೆ ಇಲ್ಲ ಅಂದ್ರೆ. ಬಾ ಸುಮ್ನೆ ಇರಿ. ಓಡಿಸ್ತಾ ಇರೋಳು ಅವಳಿಗೆ ಟೆನ್ಷನ್ ಕೊಟ್ಬಿಟ್ರೆ. ನಿಧಾನ ಇನ್ನ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ. ಆರಾಮಾಗಿ ಹೋಗು. 3ನೇ ಗೇರ್ ಕೊಟ್ಟಿದ್ದೀನಿ ನಾನು. ನಿಧಾನಕ್ಕೆ ಹೋಗಕ್ ಆಗಲ್ಲ, ಸ್ಪೀಡ್ ಆಗಿ ಹೋಗ್ಬೇಕು. ಬಟ್ಟೆಯಿಂದ ಸ್ವಲ್ಪ ಒಳಗಡೆ ಇಡು. ಹಂಗೆ ಅವ್ನು ಹೋಗ್ಲಿ. ಅವನು ಎಕ್ಸಲೇಟರ್ ಕೊಡು. ಗೈಸ್ ನಾವು ಮೆಟ್ರೋಗೆ ಬಂದ್ವಿ. ನಮ್ಮಪ್ಪ ಇಲ್ಲೇ ಇರ್ತಾರೆ, ರೆಸ್ಟ್ ಮಾಡ್ತಾರೆ. ನಾವು ಹೋಗಿ ಇವಾಗ ಗ್ರಾಸರೀಸ್ ತಗೊಂಡು ಬರೋಣ. ಬನ್ನಿ ಇವಾಗ ಮುಖ ಸ್ವಲ್ಪ ಇದು ಏನಕ್ಕೆ ಹಿಂಗೆ ಗೈಸ್. ಗೈಸ್ ಕನಕ್ಪುರ ಹತ್ರ ಹೋಗ್ತಾ ಇದ್ದಂಗೆ ಸ್ಕಿನ್ನು ಏನೋ ಒಂಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲಿಗೆ ಬಂದಿದ ತಕ್ಷಣ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ. ಏನೋ ಗೊತ್ತಿಲ್ಲ. ಕೂದಲು ಯಾವಾಗ ಬೆಳೆಯುತ್ತೋ ಗೊತ್ತಿಲ್ಲ. ಕೂದಲು ಫುಲ್ಲು ಒಂಥರ ಆಗ್ಬಿಟ್ಟಿದೆ ಗೈಸ್. ಹೆಡ್ ವಾಶ್, ಫೇಸ್ ವಾಶ್ ಎಲ್ಲ ಮಾಡಬೇಕು. ಮನೆಗೆ ಹೋಗಿದ ತಕ್ಷಣ ಟೀ ಕುಡಿಬೇಕಲ್ಲಮ್ಮ. ನಮ್ಮಮ್ಮ ಮಾಡ್ತಾರೆ ಗೈಸ್, ಸಕ್ಕತ್ತಾಗಿ ಮಾಡ್ತಾರೆ ಅಲ್ಲಮ್ಮ. ಇವಾಗ ಹೋಗೋಣ ಗೈಸ್. ನೋಡಿ ಇಷ್ಟೆಲ್ಲ ತಗೊಂಡ್ವಿ. ಕಡೆ ಸಾಮಾನುಗಳು, ಏನೇನೋ ತಗೊಂಡ್ವಿ ಗೈಸ್. ಇವಾಗ ಶಾಪಿಂಗ್ ಎಲ್ಲ ಆಯಿತು, ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ನನಗೆ ಚಾರ್ಜ್ ಇಲ್ಲ ಗೈಸ್, ಸೊ ಸ್ವಿಚ್ ಆಫ್ ಆಗ್ತಾ ಇದೆ. ಅದಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.